ಸ್ನೇಹಿತರೆ ನೋಡಿ, ದಶಕದ ಹಿಂದೆ ತೆರೆ ಕಂಡಿದ್ದ ನಾಗಶೇಖರ್ ನಿರ್ದೇಶನದ ಸಂಜು ವೆಡ್ಸ್ ಗೀತಾ ಸಿನಿಮಾ. ಆ ಸಿನಿಮಾ ಸ್ಟೋರಿ ಕತೆ ಏನಿದೆ, ಕೆಲವು ಹಾಡುಗಳಿಂದ ಕೂಡ ತುಂಬ ಜನರನ್ನು ಸೆಳೆದಿತ್ತು ಅಂತ ಕೂಡ ಹೇಳಲಾಗುತ್ತೆ. ಈಗ ನೋಡಿ, ಸಂಜು ವೆಡ್ಸ್ ಗೀತಾ 2 ಅಂತ ಸಿನಿಮಾ ಬರ್ತಾ ಇದೆ. ಈ ಸಂಜು ವೆಡ್ಸ್ ಗೀತಾ 2 ಸಿನಿಮಾಗೆ ರಚಿತಾ ರಾಮನ್ನ ಆಯ್ಕೆ ಮಾಡಲಾಗಿದೆ ಹೀರೋಯಿನ್ ಆಗಿ. ನೋಡಿ, ಹಿಂದೆ ರಮ್ಯಾರವರನ್ನು ಆಯ್ಕೆ ಮಾಡಲಾಗಿತ್ತು, ನಿಜ. ಅವರು ಕೂಡ ತುಂಬ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು, ತುಂಬ ಸಿನಿಮಾ ಕೂಡ ಹಿಟ್ಟಾಗಿತ್ತು. ನಿರ್ದೇಶಕರು ಕೂಡ ಈಗ ನಾಗಶೇಖರ್ ಅನ್ನೋರು ಕೂಡ ಸಂಜು ವೆಡ್ಸ್ ಗೀತಾ 2ಗೆ ರಚಿತಾ ರಾಮ್ ಅವ್ರನ್ನ ಹಾಕ್ಕೊಬೇಕು, ಶ್ರೀನಗರ ಕಿಟ್ಟಿಯವ್ರ ಜೊತೆಗೆ ರಚಿತಾ ರಾಮ್ ಅವ್ರನ್ನ ಹಾಕೊಂಡು ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡ್ಮೇಲೆ ಇವರು ಇಲ್ಲಿ ಸಿನಿಮಾ ಪ್ರದರ್ಶನಕ್ಕೆ, ಅಂದರೆ ಸಿನಿಮಾಗೆ ಇಲ್ಲಿ ಇಂಟರ್ವ್ಯೂಗೆ ಏನು ಮಾಡ್ತಾಯಿದ್ದೀವಿ, ಸಿನಿಮಾ ಒಂದು ಚಿತ್ರದ ಟ್ರೈಲರ್ ಅಂತಿರೋ, ನೀವು ಏನಂತಿರೋ ನಿಮಗೆ ಬಿಟ್ಟಿದ್ದು. ಆ ಟ್ರೈಲರ್ಗೆ ಬರ್ತಾ ಇಲ್ಲ ಇವರು. ಎಷ್ಟೇ ನಾವು ಬಲವಂತ ಮಾಡಿದ್ರು ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡ್ತಿದ್ವಿ, ಯಾಕೆ ಇವ್ರು ಬರ್ತಾ ಇಲ್ಲ ನೋಡಿ. ತೆರೆ ಮೇಲೆ ತಂದಿದ್ದೀವಿ ಚಿತ್ರ, ಆಗಲೇ ಬಂದುಬಿಟ್ಟಿದೆ, ಆಮೇಲೆ ಎಲ್ಲ ಎಡಿಟಿಂಗ್ ಕೂಡ ಎಲ್ಲ ಆಗಿದೆ ನೋಡಿ. ಈ ಪಾಟಲ್ ಕೂಡ ತುಂಬ, ಸಾದಿಕ್ ವಕೀಲ್ ಅವರು ಕೂಡ ತುಂಬ ಪೋಸ್ಟ್ ಮಾಡ್ತಾ ಇದ್ದಾರೆ ರಚಿತಾ ರಾಮ್ನವರ. ಏನು ಬರ್ತಾ ಇಲ್ಲ, ಯಾಕೆ ಇವರು ತುಂಬ ದೂರವಾಗ್ತಾ ಇದ್ದಾರೆ. ಸಂಜು ವೆಡ್ಸ್ ಗೀತಾ ಮೂವಿ 2 ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೋಡಿ, ರಚಿತಾ ರಾಮ್ ಅವರು ನಾಯಕಿ ನಟಿಯಾಗಿ ಆಯ್ಕೆಯಾಗಿರೋದ್ರಿಂದ ನೋಡಿ, ನಾಯಕಿ ನಟಿಯಾಗಿ ನೋಡಿ ಎಲ್ಲ ಸೈಡ್ ಆ್ಯಕ್ಟರ್ಸು ಅಲ್ಲಿರ್ತಾರೆ, ಆ್ಯಕ್ಟರ್ಸು ಅಲ್ಲಿರ್ತಾರೆ, ನಿರ್ದೇಶಕರು ಅಲ್ಲಿರ್ತಾರೆ, ಎಲ್ಲ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೀರೋಯಿನ್ ಆಗಿ ಇವ್ರಿಗೆ ಇರೋದಕ್ಕೆ ಏನು ಪ್ರಾಬ್ಲಮ್ ಅಲ್ಲಿ ನೋಡಿ. ಹಿಂಗೆ ಬಂದು ಮಾಧ್ಯಮದವ್ರ ಮುಂದೆ ಏನೋ ಮಾತಾಡ್ಬಿಟ್ಟು ಹೋಗೋದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಿರ್ದೇಶಕನ ಏನು ನಿರ್ದೇಶನ ಮಾಡ್ತಿದ್ದಾರೆ ನಾಗಶೇಖರ್ ಅವರು ಕೂಡ ತುಂಬ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಚಿತ್ರತಂಡ ಕೂಡ ಏನು ಹೇಳ್ತಾ ಇದೆ ಅಂದರೆ ನೋಡಿ, ಈಗ ಈ ಸಿನಿಮಾದ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗುತ್ತೆ, ಯಾಕೆಂದರೆ ಇದೀಗ ಮತ್ತಷ್ಟು ದೃಶ್ಯಗಳನ್ನು ಸೇರಿಸಿ ಇದೇ ಸಿನಿಮಾವನ್ನು ಕೂಡ ಮರು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಚಿತ್ರತಂಡ ಹೇಳ್ತಾ ಇದೆ ನೋಡಿ. ಸಿನಿಮಾ ಜೂನ್ 6ರಂದು ಕೂಡ ಮರು ಬಿಡುಗಡೆ ಮಾಡ್ತೀವಿ. ರಿಲೀಸ್ಗೆ 3 ದಿನ ಇರುವಾಗಲೂ ಕೂಡ ಸಿನಿಮಾ ಬಿಡುಗಡೆಗೊಂಡು ಕೋರ್ಟಿಂದ ತಡೆ ತಂದಿದ್ದರಿಂದ ನಮಗೆ ತೊಂದರೆ ಆಗಿದೆ ನೋಡಿ. ಎಲ್ಲ ಚಿತ್ರಮಂದಿರಗಳು ಕೂಡ ನಿಗದಿಯಾಗಿರೋದ್ರಿಂದ ತುರಾತುರಿಯಲ್ಲಿ ಕೂಡ ತಡೆಯೆಲ್ಲ ತೆಗೆಸಿ ಸ್ವಲ್ಪ ಏನೇನು ಮಾಡಬೇಕು ಅದಕ್ಕೆ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ, ದಯವಿಟ್ಟು ಇದಕ್ಕೆ ನಾವು ಅವಕಾಶ ಮಾಡಿಕೊಡಿ ಅಂತ ಕೂಡ ಶ್ರೀನಗರ ಕಿಟ್ಟಿ ಅವರು ಕೂಡ ತುಂಬ ಕೇಳ್ಕೊತಾ ಇದ್ದಾರೆ ನೋಡಿ. ಕೈ ಮುಗಿದು ಕೂಡ ಅಂಗಲಾಗ್ತಾ ಇದ್ದಾರೆ, ಸಂಜು ವೆಡ್ಸ್ ಗೀತಾ 2 ಮೂವಿ ದಯವಿಟ್ಟು ಬಿಡುಗಡೆ ಮಾಡಿ ಇದೊಂದು ಸಲ ಅಂತ ಕೂಡ ನೋಡಿ. ಇದರಲ್ಲಿ ರಚಿತಾ ರಾಮ್ ಅವರು ಕೂಡ ಮಾಡಿರೋದು ಕೂಡ ಒಂದು ಅಪರೂಪ ಅಂತ ಹೇಳ್ಬೋದು ನೋಡಿ. ಅಲ್ಲಿ ಎಲ್ಲ ಹೀರೋಗಳ ಜೊತೆ ಮಾಡಿದ್ದಾರೆ ಅವರು, ಇಲ್ಲ ಅಂತಲ್ಲ. ಆದರೆ ರಚಿತಾ ರಾಮ್ ಅವರು ಶ್ರೀನಗರ ಕಿಟ್ಟಿಯವ್ರ ಜೊತೆ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ಮೂವಿಲಿ ನೋಡಿ. ನಾನೇ ಈ ಚಿತ್ರದ ನಿರ್ಮಾಪಕ ಅಂತ ಕೂಡ ಅವರು ನ್ಯಾಯಾಲಯದ ಮುಂದೆ ಎಲ್ಲ ಹೇಳ್ಕೊಂಡಿದ್ದಾರೆ ನೋಡಿ. ಈ ಸಂದರ್ಭದಲ್ಲಿ ಗ್ರಾಫಿಕ್ಸ್ ಕೆಲಸಗಳು ಕೂಡ ಬಾಕಿ ಇದ್ವಂತೆ. 21 ನಿಮಿಷದ CG ಅದೆಲ್ಲ ಏನೇನಿದೆ ಅದೆಲ್ಲ ಸಿದ್ಧವಾಗಿದೆ, ಮತ್ತು ಅದೆಲ್ಲ ಕೈ ಸೇರೋ ಸಂದರ್ಭದಲ್ಲಿ ಕೂಡ ತಡೆ ಇತ್ತು. ಹೀಗಾಗಿ ಆ ದೃಶ್ಯಗಳಲ್ಲದೆ ಮಾತ್ರ ಸಿನಿಮಾ ಬಿಡುಗಡೆ ಯಾಕಾಗುತ್ತೆ. ಇದೀಗ ನೋಡಿ, ರೀವರ್ಕ್ ಕೂಡ ಮಾಡ್ತಾಯಿದ್ದೀವಿ ಇದಕ್ಕೆ. ಇದಲ್ಲದೆ ಸುಮಾರು 50 ಲಕ್ಷ ಖರ್ಚು ಕೂಡ ಆಗಿದೆ ಈಗಾಗಲೇ, ಮತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ನಿರ್ಮಾಪಕರು. ನಾವು ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾಯಿದ್ದೀವಿ ಅಂದಾಗ ನೋಡಿ, ಈ ಸಿನಿಮಾ ಭಾರಿ ಹಿಟ್ಟಾಗಿ ಆಗುತ್ತೆ. ಹಿಂದೆ ಎಲ್ಲ ಹಿಟ್ಟಾಗಿತ್ತು, ಈಗಲೂ ಆಗುತ್ತೆ. ಈ ಸಿನಿಮಾ ಹಿಂದೆ 2 ಗಂಟೆ 2 ನಿಮಿಷ ಇತ್ತು. ಜೂನ್ 2ರಂದು ಕೂಡ ಪ್ರೀ ರಿಲೀಸ್ ಕಾರ್ಯಕ್ರಮ ಕೂಡ ಮಾಡ್ತಿದ್ವಿ ಅಂತ ಕೂಡ ನಿರ್ದೇಶಕ ನಾಗಶೇಖರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ರಚಿತಾ ರಾಮ್ ಅವ್ರು ಮಾತ್ರ ಈ ಏನು ತೆರೆಯ ಏನಿದೆ ಅದಕ್ಕೆ ನಾವು ಸಂದರ್ಶನ ಏನು ಮಾಡ್ತಾಯಿದ್ವಿ ಮಾಧ್ಯಮದವರು, ಅದಕ್ಕೆ ಇವರು ಇಂಟರ್ವ್ಯೂ ಬರ್ತಾ ಇಲ್ಲ. ಅದು ನಾವು ಟ್ರೈಲರ್ ಏನು ರಿಲೀಸ್ ಮಾಡ್ತೀವಿ ಬರ್ತಾ ಇಲ್ಲ ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ಏನಕ್ಕೆ ಬರ್ತಾ ಇಲ್ಲ ಇವರು ಅನ್ನೋದು ಒಂದು ವಿವಾದ ಆಗ್ತಾ ಇದೆ ಈಗ ನೋಡಿ. ಮೂವಿಯ ನಾಯಕಿ ನಟಿ ಓಕೆ ನೋಡಿ, ಹಿಂದೆ ಎಲ್ಲ ದರ್ಶನ್ ಅವ್ರ ಜೊತೆ ಸ್ಟಾರ್ಟಿಂಗಲ್ಲಿ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅನ್ನೋ ಒಂದು ಚಿತ್ರದಲ್ಲಿ ನಾಯಕಿ ನಟಿಯಾಗಿ ತೆರೆ ಮೇಲೆ ಕಂಡಂಥವ್ರು ನೋಡಿ. ಮೊದಲು ನಾಯಕಿ ನಟಿಯಾಗಿ ಬರುವಂತಕ್ಕಿಂತ ಮುಂಚೆ ಸೀರಿಯಲ್ ಧಾರಾವಾಹಿಗಳಲ್ಲಿ ಮಾತ್ರ ನಡೆಸ್ತಾ ಇದ್ರು ಅಷ್ಟೇ. ಇವರು ಧಾರಾವಾಹಿಗಳಿಂದ ಇವರನ್ನು ಲೈಫ್ ಕೊಟ್ಟಿದ್ದೇ ಬುಲ್ಬುಲ್ ಸಿನಿಮಾ. ದರ್ಶನ್ ಅವರು ಕೂಡ ಹೆಲ್ಪ್ ಮಾಡಿದರು. ದರ್ಶನ್ ಅವರು ಕೂಡ ಬುಲ್ಬುಲ್ ಸಿನಿಮಾ ಮೂಲಕ ದರ್ಶನ್ ಅವರು ಹೆಲ್ಪ್ ಮಾಡಿರೋದ್ರಿಂದ ಇವರು ತುಂಬ ಬೆಳೆದುಬಿಟ್ರು. ಬುಲ್ಬುಲ್ ಮಾತ್ರ ಅಲ್ಲ, ಅಂಬರೀಷ ಆಗ್ಬೋದು, ಇನ್ನು ಕೆಲವು ದರ್ಶನ್ ಸಿನಿಮಾದಿಂದನೇ ಬೆಳೆದ್ರು. ಅದಲ್ಲದೆ ಬೇರೆ ಚಕ್ರವ್ಯೂಹ ಅನ್ನೋ ಒಂದು ಅಪ್ಪು ಸರ್ ಸಿನಿಮಾ ಆಗ್ಬೋದು, ಎಲ್ಲ ಸರ್ದು, ಪುನೀತ್ ರಾಜ್ಕುಮಾರ್ದು ಅಂತಲ್ಲ, ಸುದೀಪ್ ಸರ್ದು ರನ್ನ ಸರ್ ಪಿಕ್ಚರ್ ಆಗ್ಬೋದು, ಎಲ್ಲ ಪಿಕ್ಚರ್ಗಳ ಮೂಲಕ ತುಂಬ ಹಿಟ್ ದಾಖಲೆಯನ್ನು ಕೊಟ್ಟರು ಇವರು ರಚಿತಾ ರಾಮ್ ಅವರು ನೋಡಿ. ಬೆಳೆದ ಮೇಲೆ ಯಾಕಾದರೂ ಈ ರೀತಿ ದುರಂಕಾರ ಬಂದುಬಿಡ್ತಾ ರಚಿತಾ ರಾಮ್ ಅವ್ರಿಗೆ? ಏನಾದರೂ ನೋಡಿ, ಬೆಳೆಯೋ ಮುಂಚೆ ಎಲ್ಲ ಆ ರೀತಿ ಇದ್ದರು, ಬೆಳೆದಾದ್ಮೇಲೆ ಏನಾದರೂ ಈ ರೀತಿ ಬಂದುಬಿಡ್ತಾ ನೋಡಿ. ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ನಮ್ಮ ಸಿನಿಮಾ ಇಂಡಸ್ಟ್ರಿ ಎಲ್ಲಿಗೆ ಹೋಗ್ಬಿಟ್ಟಿದೆ ಈಗ ಅಂದರೆ, ಬೆಳೀತಾ ಎಲ್ಲಾದರೂ ಹೋಗ್ತಾ ಇದೆಯಾ ಸಿನಿಮಾ ಇಂಡಸ್ಟ್ರಿ ನೋಡಿ. ಅವರು ನಾಯಕಿ ನಟಿಯಾಗಿ ಕೂಡ ಸಿನಿಮಾಗೆ ಒಂದು ಈವೆಂಟ್ಗೆ ಬರ್ತಾ ಇಲ್ಲ ಅವರು ಕರೆದ್ರೆ ಅಂತಂದರೆ
ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ದುಡ್ಡು ಕೋಟಿ ದುಡ್ಡು ಮಾಡಿಕೊಂಡ್ರು ಸೆಟ್ಲ್ ಆಗಿಬಿಟ್ರೆ ಬೇರೆ ಎಲ್ಲಾದರೂ ಹೋಗಿ ಎಲ್ಲರೂ ಸೆಟ್ಲ್ ಆಗಿಬಿಟ್ರೆ ಇನ್ನು ಸಿನಿಮಾ ಇಂಡಸ್ಟ್ರಿ ಕತೆ ಇಷ್ಟೇನಾ, ಏನೋ ದುಡ್ಡು ಮಾಡಿಕೊಂಡ್ರು ಹೆಸರನ್ನು ಮಾಡಿಕೊಂಡ್ರು, ಇನ್ನು ನೆಕ್ಸ್ಟು ಇವರೆಲ್ಲ ಸಿನಿಮಾ ಮಾಡಲ್ವ? ಹಾಗಾದರೆ ಸಿನಿಮಾ ಮಾಡಲ್ಲ ಅಂತಂದ್ರೂ ಕೂಡ ಈ ಥರ ಈವೆಂಟ್ ಒಂದು ನೋಡಿ, ಒಂದು ಸಣ್ಣ ಈವೆಂಟ್ಗೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂತ ಕೂಡ ನಿರ್ದೇಶಕ ನಾಗಶೇಖರ್ ಅವರು ಹೇಳ್ಕೊಂಡಿದ್ದಾರೆ. ನೋಡಿ, ನಾವು ಎಷ್ಟು ಕಷ್ಟಪಟ್ಟು ಡೈರೆಕ್ಟರ್ ಮಾಡ್ತೀವಿ, ನಾವು ಡೈರೆಕ್ಷನ್ ಮಾಡ್ತಿದ್ದೀವಿ, ಆದರೆ ಈ ರೀತಿ ಇಲ್ಲಿ ಇವರು ತಪ್ಪು ಮಾಡ್ತಾ ಇದ್ದಾರೆ ರಚಿತಾ ರಾಮ್ ಅವರು ಅಂತ ಕೂಡ ಹಿಂಗೆ ತೆರೆ ಕಂಡ್ತಾ ಇದೆ. ಇದು ಸರಿಯಲ್ಲ ಇದು ಅಂತ ಕೂಡ ತುಂಬ ವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾಗಶೇಖರ್ ಅವರು ತುಂಬ ಕಷ್ಟಪಟ್ಟು ನಾನು ಸಿನಿಮಾ ಮಾಡಿದ್ದೀನಿ, ಈ ರೀತಿ ನಮ್ಗೆ ಒಂದು ಏನಕ್ಕೆ ಒಂದು ವೇದಿಕೆ ಮೇಲೆ ಬರ್ತಾ ಇಲ್ಲ ಇವರು ಅಂತ ಕೂಡ ತುಂಬ ಹೇಳಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತೀರಾ ನೀವು. ಇಲ್ಲ ಅಂತಂದರೆ ಅವ್ರನ್ನ ಈ ರೀತಿ ಹೇಳ್ಕೊಳ್ತಾ ಇರೋದು ಏನಾದ್ರು ತಪ್ಪು ಅಂತ ನೀವು ಅಂತೀರಾ, ಇಲ್ಲ ಸರಿ ಅಂತೀರಾ, ನೀವೇ ಕಾಮೆಂಟ್ ಮಾಡಬೇಕು ನೋಡಿ. ಯಾಕಂತಂದರೆ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ನಾಗಶೇಖರ್ ನಿರ್ದೇಶನ ಮಾಡಿದ್ದಾರೆ ನಿಜ, ಇಲ್ಲ ಅಂತಲ್ಲ. ಚಿತ್ರದಲ್ಲಿ ಶ್ರೀನಗರನ ಕಿಟ್ಟಿ ಕೂಡ ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ, ರಚಿತಾ ರಾಮ್ ಕೂಡ ನಾಯಕಿಯಾಗಿದ್ದಾರೆ. ಆದರೆ ಉಳಿದಂತೆ ರಾಗಿಣಿ ದ್ವಿವೇದಿ, ರಂಗಾಯಣ ರಘು, ಸಾಧು ಕೋಕಿಲ, ಸಂಪತ್ ರಾಜು, ತಬಲಾ ನಣಿ ಮುಂತಾದ ಸೈಡ್ ಆ್ಯಕ್ಟರ್ಸ್ ಅಂತ ಹೇಳಿರ್ತೀವಿ ನೋಡಿ, ಸಹ ನಟರು ಅಂತ ಎಲ್ಲ ಹೇಳ್ತೀವಲ್ಲ ನಾವು, ಅವರು ಕೂಡ ಭಾಗವಹಿಸಿದ್ದಾರೆ ನೋಡಿ. ಎಲ್ಲರೂ ಕೂಡ ಸಂಭ್ರಮಕ್ಕೆ ಬಂದಿದ್ದಾರೆ. ಅಲ್ಲಿ ಒಂದು ಶ್ರೀಧರ್ ಸಂಭ್ರಮ ಅಂತೇನಿದ್ದಾರೆ, ಅವರು ಕೂಡ ಸಂಗೀತ ಮತ್ತು ನೃತ್ಯ, ಅದು ಸತ್ಯ ಹೆಗ್ಡೆ ಅಂತ ಛಾಯಾಗ್ರಹಣ ಮಾಡಿದ್ದಾರೆ. ಅದಲ್ಲದೆ ನೋಡಿ, ಈ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಒಂದು ಈವೆಂಟ್ಗೆ ನೋಡಿ. ಸಿನಿಮಾ ನಿರ್ದೇಶಕ, ಕತೆ, ಸಿನಿಮಾಟೋಗ್ರಫಿ ಇದೆಲ್ಲ ನಾಗಶೇಖರೇ ವಹಿಸ್ಕೊಂಡಿರೋದು. ಸಂಗೀತ, ನಿರ್ಮಾಪಕ, ಬಜೆಟ್ ಎಲ್ಲ ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ ನೋಡಿ ಏನಾಗುತ್ತೆ ಅಂತ. ಬಜೆಟ್ಟು ಕೂಡ ಇಷ್ಟು ಕೋಟಿ ಆಗಿದ್ದಾರೆ ಅಂತ ಅನ್ನೋದು ಮುಂದೆ ಗೊತ್ತಾಗುತ್ತೆ ನೋಡಿ. ಆದರೂ ಕೂಡ ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇರೋದ್ರಿಂದ, ಇಷ್ಟೊಂದು ಕಷ್ಟಪಟ್ಟು ನಾವು ತೆರೆ ಮೇಲೆ ತರೋದ್ರಿಂದ ಇವ್ರಿಗೆ ಈವೆಂಟ್ಗೆ ಯಾಕೆ ಬರ್ತಾ ಇಲ್ಲ ಇಷ್ಟೊಂದು ಕೇಳ್ಕೊಂಡ್ರು ಕೂಡ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದುಬಿಟ್ಟಿದೆ ನೋಡಿ. ಹಿಂದೆ ಎಲ್ಲ ಇವರು ಬೆಳೆದಿದ್ದಾರೆ ನಿಜ, ಇವಾಗಲೂ ಕೂಡ ಬೆಳೀತಾ ಇದ್ದಾರೆ. ಅಂದರೆ ಏನು ಬೆಳೆದಾದ್ಮೇಲೆ ಬಿಟ್ಬಿಟ್ರೆ ಏನೋ ಒಂದು ದೌಲತ್ತು ಅಂತ ಅಂತೀರ ನೀವು ಕನ್ನಡದಲ್ಲಿ, ಕನ್ನಡದಲ್ಲಿ ಏನೋ ಒಂದು ದಿಮಾಕು ಅಂತೀರ ನೋಡಿ. ಹೀರೋಯಿನ್ ಅಂತ ಬಂದಾಗ ದಿಮಾಕು ಕೂಡ ಹೆಚ್ಚಾಗ್ಬಿಡುತ್ತೆ ಅವ್ರಿಗೆ. ಹೀರೋ ಅಂತಲ್ಲ, ಹೀರೋ ಯಾರೇ ಆಗಲಿ ದೌಲತ್ತು ದಿಮಾಕು ಅನ್ನೋದೆಲ್ಲ ಬಂದುಬಿಡುತ್ತೆ ಸಡನ್ಲಿ ಅಂತ ನೋಡಿ. ಯಾರೋ ಹೀರೋಗಳು ಬೆಳೆದ್ರು ಅಷ್ಟೇ ಕೂಡ ನೀವೇ ನೋಡ್ಬೋದು, ಎಷ್ಟೋ ಜನ ಹೀರೋಗಳಾದ ತಕ್ಷಣ ತಾವು ಬೆಳೆಸಿದಂತಹ ನಿರ್ದೇಶಕರನ್ನೇ ಮರೆತುಬಿಡ್ತಾರೆ ಎಷ್ಟೋ ಜನ. ಅದಕ್ಕೆಲ್ಲ ನೀವು ಕೂಡ ಗೊತ್ತಿರ್ಬೋದು ನಿಮಗೂ ಕೂಡ ನೋಡಿ. ದರ್ಶನ್ ಅವರಂತ ಅವರು ಕೂಡ ಮೆಜೆಸ್ಟಿಕ್ ಅಂತ ಇಟ್ಟು ಸಿನಿಮಾಗಳನ್ನೆಲ್ಲ ಕೊಟ್ಟಾಗ ಆ ಟೈಮಲ್ಲಿ ತುಂಬ ಕಷ್ಟನ ಅನುಭವಿಸಿದ್ರಂತೆ ಅವರು ಕೂಡ. ಆದರೂ ಕೂಡ ನೋಡಿ, PN ಸತ್ಯ ಅವರೆಲ್ಲ ಕೂಡ ತುಂಬ ಎಷ್ಟೋ ಸಿನಿಮಾಗಳನ್ನು ಮಾಡ್ಕೊಟ್ಟಿದ್ದಾರೆ ದರ್ಶನ್ಗೆ. ಈಗ ನೋಡಿ, ಶ್ರೀನಗರ ಕಿಟ್ಟಿ ಅವರು ಕೂಡ ಬಂದಾಗ ಸ್ಟಾರ್ಟಿಂಗಲ್ಲೇ ಅಪ್ಪು ಸರ್ ಜೊತೆ ಎಲ್ಲ ಯಾರೇ ಕೂಗಾಡಲಿ ಆಗ್ಬೋದು, ಮತ್ತು ಹುಡುಗರಸಿ ಪಿಕ್ಚರ್ ಆಗ್ಬೋದು, ತುಂಬ ಚಿತ್ರಗಳಲ್ಲಿ ಮಾಡಿದ್ದಾರೆ. ಇವರು ಸಿನಿಮಾಗಳಲ್ಲೂ ಕೂಡ ತುಂಬ ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟಿದ್ದಾರೆ ನೋಡಿ. ಇವರು ಸಂಜು ವೆಡ್ಸ್ ಗೀತಾ ಹಿಟ್ಟಾಗೋದಕ್ಕೆ ಕಾರಣವೇ ಸಿನಿಮಾ ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ಅದು ಮೇನ್ ಆಗುತ್ತೆ ಇಲ್ಲಿ ನೋಡಿ. ಕಷ್ಟಪಟ್ಟು ಒಂದು ಸಿನಿಮಾನ ಮಾಡ್ತಾರೆ. ಒಂದು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂದರೆ ತುಂಬ ಎಷ್ಟು ಜನರ ಶ್ರಮ ಇರುತ್ತೆ ಅಂದರೆ ಅದು ಹೇಳೋದಕ್ಕೆ ಆಗಲ್ಲ. ಎಷ್ಟು ಅಲ್ಲಿ ನೋಡಿ, ಒಬ್ಬ ಹೀರೋ ಆಗಬೇಕು, ಒಬ್ಬನ ಹೀರೋ ಮಾಡಬೇಕು ಅಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ನಿರ್ಮಾಪಕರ ಶ್ರಮ ಇರುತ್ತಲ್ಲ, ಅದು ತುಂಬ ಹೀಯಾಡಿಸುತ್ತೆ. ಅದು ಏನೋ ಒಬ್ಬರನ್ನ ಕೆಲವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹಾಳಾಗ್ತಾರೆ, ಕೆಲವರು ಜೀವನನೂ ಹಾಳು ಮಾಡ್ಕೋತಾರೆ, ಏನೋ ಆಗ್ಬಿಡ್ತಾರೆ. ಇನ್ನು ಕೆಲವರು ಗೆಲ್ತಾರೆ, ಇನ್ನು ಕೆಲವರು ಮಧ್ಯಮದಲ್ಲಿ ಇರ್ತಾರೆ, ಇನ್ನು ಕೆಲವರು ಸೂಸೈಡ್ ಕೂಡ ಮಾಡ್ಕೋತಾರೆ. ಇದೆಲ್ಲ ಸೆಕೆಂಡ್ರಿ. ಆದರೆ ನೋಡಿ, ಒಂದು ಸಿನಿಮಾದಲ್ಲಿ ನಾಯಕಿ ಆಗಬೇಕು ಅಂತಂದರೆ ಅವರು ಆ ಸಿನಿಮಾದನ್ನು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಆ ಸಿನಿಮಾದಲ್ಲಿ ಅದು ಅವ್ರಿಗೆ ಗೊತ್ತು ನಿಜವಾಗ್ಲೂ. ನಿಮ್ಗೆ ಬಿಡಿಸಿ ಹೇಳ್ತಾ ಹೋದರೆ ಇನ್ನೂ ಕೂಡ ಲಾಂಗ್ ಉದ್ದ ವೀಡಿಯೋಗಳು ಮಾಡ್ಕೊಂಡು ಹೇಳ್ಬೋದು, ಇಲ್ಲ ಅಂತಲ್ಲ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಒಂದು ಸಿನಿಮಾದಲ್ಲಿ ನಾಯಕಿ ಪಾತ್ರ ಎಷ್ಟು ಇರುತ್ತೆ, ಮತ್ತು ಒಬ್ಬ ಸಿನಿಮಾದಲ್ಲಿ ನಾಯಕಿಯನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನೋಡಿ, ಇದರಲ್ಲಿ ಒಂದು ವಿವಾದ ಏನಂತಂದರೆ, ಈಗ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ನ್ಯೂಸು, ಸಂಜು ವೆಡ್ಸ್ ಗೀತಾ 2 ಹೆಚ್ಚುವರಿ ದೃಶ್ಯಗಳೊಂದಿಗೆ ರಿಲೀಸ್ ಆಗ್ತಾಯಿದೆ ಈಗ ತಿರ್ಗಾ. ಈ ಪಟ್ಟಿಗೆ ನೋಡಿ, ರಚಿತಾ ರಾಮ್ನವ್ರನ್ನ ನಾನು ಹೀರೋಯಿನ್ ಆಗಿ ಯಾಕೆ ಮಾಡಿದೆ ಈ ಸಿನಿಮಾಗೆ, ಅವ್ರು ನನಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಡೈರೆಕ್ಟರ್ ನಾಗಶೇಖರ್ ಅವರು. ಅವರು ಕೂಡ ಹೊರಟ ಅನ್ನೋ ಪಿಕ್ಚರು, ರಂಗ SLC ತುಂಬ ಹಳೆ ಪಿಕ್ಚರ್ಗಳೆಲ್ಲ ನಟನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ನಿರ್ದೇಶನ ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಪ್ರೊಡ್ಯೂಸರ್ಸ್ ಬಂದು ಚಲವಾಡಿ ಕುಮಾರು, ಮ್ಯಾಪಿ ನಾರಾಯಣ್ ಅಂತ ಈ ಪ್ರೊಡ್ಯೂಸರ್ಸ್ ಆಗಿರೋದು ನಿರ್ಮಾಪಕರು. ಇವರು ಕೂಡ ಹೇಳ್ತಾ ಇದ್ದಾರೆ ನೋಡಿ, ಈ ರೀತಿ ಎಲ್ಲ ಮಾಡ್ತಾ ಇರೋದು ಸರಿ ಇಲ್ಲ ರಚಿತಾ ರಾಮ್ ಅವರು. ನಮಗಂತೂ ತುಂಬ ನೋವಾಗ್ತಾಯಿದೆ ನೋಡಿ. ಈವೆಂಟ್ಗೆ ಕೂಡ ಬರದೇ ಇರೋಷ್ಟು ಅವ್ರಿಗೆ ಟೈಮ್ ಇಲ್ವಾ? ಒಂದು ನೋಡಿ, ಒಬ್ಬರು ಹೀರೋಯಿನ್ ಅಂತ ಬಂದಾಗ ಏನು, ಒಬ್ಬ ಹೀರೋಯಿನ್ ಅಂತ ಬಂದಾಗ ಏನಲ್ಲಿ ನಮ್ಮ ನಿರ್ದೇಶಕರಿಗೆ ಬೆಲೆನೇ ಇಲ್ವಾ? ನಿರ್ಮಾಪಕರು ನಿರ್ದೇಶಕರು ಅಂತ ಬಂದಾಗ ಏನು ನಾವೆಲ್ಲ ಏನು ಕೀಳಾಗೋದ್ವಾ ಅವ್ರ ದೃಷ್ಟಿಲಿ? ನೋಡಿ, ಅವ್ರು ಫೇಮಸ್ ಆಗೋದಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಕೂಡ ಗೊತ್ತಿಲ್ಲ ಇವ್ರಿಗೆ. ಒಬ್ಬ ನಿರ್ದೇಶಕ ಆಗಲಿ, ನಿರ್ಮಾಪಕ ಆಗಲಿ, ಒಬ್ಬ ಲಿರಿಕ್ಸ್ ಆಗಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಎಲ್ಲಿಂದ ಕಲೆ ಹಾಕಿ ಅದನ್ನು ಅವರೊಬ್ಬರನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ ಇವ್ರಿಗೆ.
ಹೀರೋಯಿನ್ ಆಗಿಬಿಡ್ತಾರೆ. ಈಗ ಇಷ್ಟೊಂದು ದೌಲತ್ತು ಬಂದುಬಿಡ್ತಾರೆ ರಚಿತಾ ರಾಮ್ ಅವ್ರಿಗೆ ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ಈಗ ನಾಗಶೇಖರ್ ಅವರು ನಿರ್ದೇಶನ ಮಾಡ್ತಾ ಇರೋದು ಅವರೇ. ಡೈರೆಕ್ಟರ್ ನಾಗಶೇಖರ್ ಅಂತ ಹೇಳಿ ಇರೋದು ಅವ್ರು, ನೀವೆಲ್ಲರೂ ನೋಡಿರ್ಬೋದು ಸೈಡ್ ಆ್ಯಕ್ಟ್ರಾಗಿ. ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಅವ್ರನ್ನ. ನೋಡಿ, ನಾಗಶೇಖರ್ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ ಇವರು, ಸರಿನಾ? ನೋಡಿ, ನಿರ್ದೇಶಕರು ಅಂತ ಬಂದಾಗ ನಾವೆಷ್ಟು ಶ್ರಮ ಇದೆ ಇದರಿಂದ, ಒಂದು ಸಿನಿಮಾ ಹಿಂದೆ ಎಷ್ಟು ಶ್ರಮ ಮಾತ್ರ ಅಲ್ಲ, ಅವರು ಕೂಡ ಸ್ಟಾರ್ಟಿಂಗಲ್ಲೆಲ್ಲ ಹೀರೋಯಿನ್ ಆಗಿ ಬಂದಾಗ ನೋಡಿ ಡಿಂಪಲ್ ಕೆನ್ನೆ ಮೂಲಕನೇ ಅವರು ಇಟ್ಟಾಗ್ಬಿಟ್ರು ಅಂತ ಹೇಳ್ಕೊಳಕ್ಕಾಗಲ್ಲ. ಅವ್ರಿಗೊಂದು ಚಾನ್ಸ್ ಕೊಡಿಸಿದ್ದೆ ನಮ್ಮ ಒಂದು ನಿರ್ದೇಶಕರ ತಂಡ ಅಂತ ಅವರು ಕೂಡ ಮರ್ತು ಬಿಟ್ರೆ ರಚಿತಾ ರಾಮ್ ಅವರು ಅಂತ ಕೂಡ ತುಂಬ ಹೇಳ್ಕೊತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಸರಿ ಅನಿಸುತ್ತಾ ರಚಿತಾ ರಾಮ್ ಅವ್ರಿಗೆ? ನೋಡಿ, ಶ್ರೀನಗರ ಕಿಟ್ಟಿ ರಚಿತಾ ರಾಮ್ ಅವರು ಕೂಡ ಇದೇ ಫಸ್ಟ್ ಟೈಮು ಒಬ್ಬ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇರೋದು ಈ ಚಿತ್ರದಲ್ಲಿ ರಚಿತಾ ರಾಮ್ ಅವ್ರ ಜೊತೆ. ಆದ್ದರಿಂದ ಎಲ್ಲರೂ ಕೂಡ ಸಹಕರಿಸಿ ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಿ ಅಂತ ಕೂಡ ಎಷ್ಟೋ ಜನ ಅವರು ಕೂಡ ಕೇಳ್ಕೊತಾ ಇದ್ದಾರೆ. ಎಷ್ಟೋ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಅವ್ರ ಕಡೆಯವರು ತುಂಬ ಕೇಳ್ಕೊತಾ ಇದ್ದಾರೆ. ಇದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಏನಂತಂದರೆ ರಚಿತಾ ರಾಮ್ ಅವರು ನಾವು ಕರೆದಿರೋ ಈವೆಂಟಿಗೆ ಬರ್ತಾಯಿಲ್ಲ, ನಾವು ಮಾಡಿರೋ ಫಂಕ್ಷನ್ ಏರ್ಪಡಿಸಿರ್ತೀವಿ, ಇದಕ್ಕೆ ಬಂದು ಈವೆಂಟಲ್ಲಿ ಕೇಳ್ಕೊತಾ ಇಲ್ಲ. ನೋಡಿ, ಎಷ್ಟೋ ಜನ ಇವಾಗ ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿಲ್ಲ ಸಿನಿಮಾ ನೋಡೋದಕ್ಕೆ. ಯಾಕೆ ಬರ್ತಾಯಿಲ್ಲ? ಇದು ಹಿಂಗಾಗಿದೆ. ಸಿನಿಮಾ ಇಂಡಸ್ಟ್ರಿನೇ ಈ ರೀತಿ ಹಾಳಾಗೋಗಿದೆ. ಸಿನಿಮಾ ಥಿಯೇಟ್ರಿಗೆ ಯಾರೂ ಬರ್ತಾಯಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದರೆ ಎಲ್ಲಿ? ಈಗ ನೋಡಿ, ಸ್ಮಾರ್ಟ್ ಫೋನ್ ಬಂದಮೇಲೆ, ಡಿಜಿಟಲ್ ಯುಗ ಬಂದಮೇಲೆ ಎಷ್ಟೋ ಸಿನಿಮಾಗಳೆಲ್ಲ ಬರೀ ಒಂದು ವಾರ, ಒಂದು 3 days ಓಡ್ತವೆ ಅಷ್ಟೇ. 3 days ಓಡಲ್ಲ, ಬಿದ್ದೋಗ್ತವೆ. ಎಷ್ಟೋ ಜನ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ, ಲಾಭ ಮಾಡಿರೋರು ಇದ್ದಾರೆ. ಅದೆಲ್ಲ ರಚಿತಾ ರಾಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕೂಡ ತುಂಬ ನಿರ್ದೇಶಕರು ನಾಗಶೇಖರ್ ಏನಿರ್ತಾರೆ ಅವರೆಲ್ಲ ವ್ಯಕ್ತಪಡಿಸಿದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ರಚಿತಾ ರಾಮ್ ಅವ್ರನ್ನ ಸ್ಟಾರ್ಟಿಂಗಲ್ಲಿ ಬೆಳೆಸಿದ್ದೆಲ್ಲ ದರ್ಶನ್ ಅವರೇ. ಹಾಗಂತ ಏನು ದರ್ಶನ್ ಮಾತಿಗೂ ಬೆಲೆ ಇಲ್ವ ಇವರು? ದರ್ಶನ್ ಕೈಲೇ ನಾನು ಹೇಳಿಸ್ಬೇಕಂತ ಕೂಡ ಹೇಳ್ಕೊತಾ ಇದ್ದಾರೆ. ಈ ರೀತಿ ಎಲ್ಲ ಹಿಂಗೆ ಮಾಡಿಕೊಂಡ್ರೆ ರಚಿತಾ ರಾಮ್ ಅವರು ಮುಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಬೆಳೀತಾರೆ? ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಏನು ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ಗೆಲ್ಲರೂ ಹೊರಟೋಗ್ಬಿಡ್ತಾರೆ ಅನ್ನೋದು ಕೂಡ ತುಂಬ ಒಂದು ವ್ಯಕ್ತಪಡಿಸೋಂಥ ಒಂದು ವಿಷಯ ಆಗಿದೆ ಇದು. ಮುಂದೆ ಏನಾಗುತ್ತೋ ನೋಡೋಣ. ನೋಡಿ, ಸಂಜು ವೆಡ್ಸ್ ಗೀತದಲ್ಲಿ ಸಂಜು ವೆಡ್ಸ್ ಗೀತ 2 ಮೂವಿಗೆ ಇವರು ಬರ್ತಾಯಿಲ್ಲ ಈವೆಂಟ್ಗೆ ಅನ್ನೋದು ಒಂದು ವರದಿಯಾಗಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ.